ಇಲ್ಲಿ ಹೊರಗಡೆ ತಗೊಳ್ಳ ಎಲ್ಲರೂ ಕವರ್ ಆಗ್ತಾರೆ ಹೊರಗಡೆ ಮೆಟ್ಲು ಮೇಲೆ ತಂದಿರಲಿಲ್ಲ ಅಂದ್ರೆ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಇವತ್ತು ನಮ್ಮ ತಾಲೂಕು ಆಫೀಸಿಗೆ ಬಂದ್ಬಿಟ್ಟು ಒಂದು ಮೆಂಡನ್ನು ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇವತ್ತು ದೇಶಾದ್ಯಂತ ನಡೀತಾ ಇರುವಂಥ ಆನ್ಲೈನ್ ವ್ಯಾಪಾರದ ಬಗ್ಗೆ ಇವತ್ತು ನಿಮಗೆಲ್ಲ ಕೂಡ ತಿಳಿದೇ ಇದೆ. ಇವತ್ತು ಏನಾಗಿದೆ ಅಂತಂದರೆ ಕೊರೋನಾ ಟೈಮಲ್ಲಿ ಬಂದಂಥ ಒಂದು ಮೂಮೆಂಟು, ಅವತ್ತು ಹೊರಗಡೆ ಯಾರು ಹೋಗ್ತಲೇ ಇರೋ ಟೈಮಲ್ಲಿ ಔಷಧಿ ತೊಗೊಳ್ಳಿಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆನ್ಲೈನ್ ವ್ಯಾಪಾರದಲ್ಲಿ ಕೆಲವು ಔಷಧಿಗಳನ್ನ ಕೊಡ್ಲಿಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟರು. ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಅದೇ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ಇವತ್ತು ಆನ್ಲೈನಲ್ಲಿ ಬೇಕಾಗದಲ್ಲೇ ಇರೋವಂಥದ್ದು ಬೇಡದಲ್ಲೇ ಇರೋಂಥ ಔಷಧಿಗಳನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ತಗೋತಾ ಇದ್ದಾರೆ. ಅದು ತಪ್ಪಿಸ್ಬೇಕು. ಕಾರಣ ಇಷ್ಟೇ, ಒಬ್ಬ ಕೆಮಿಸ್ಟು ಎಷ್ಟು ಅವನು ಓದ್ಬಿಟ್ಟು ಅವನು ನಾಲೆಡ್ಜ್ ಮೂಲಕವಾಗಿ ಕೊಟ್ಟಿರೋಂಥ ಡಾಕ್ಟ್ರು ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ಗೆ ಮಾತ್ರ ಔಷಧಿಗಳನ್ನ ಕೊಡುವಂಥ ಹಕ್ಕು ಇವತ್ತು ನಮ್ಮ ಕೆಮಿಸ್ಟ್ಗಳಿಗಿದೆ. ಆ ಹಕ್ಕು ಇವತ್ತು ಏನಾಗಿದೆ ಅಂತಂದರೆ ಈ ಒಂದು ಆನ್ಲೈನಲ್ಲಿ ತೊಗೊಳ್ಳೋಂಥ ಔಷಧಿ ತೊಗೊಳ್ಳೋಂಥ ಒಬ್ಬ ಮನುಷ್ಯನಿಗೆ ಅದು ಗೊತ್ತಿರಲ್ಲ. ಯಾವುದೇ ಒಂದು ಔಷಧಿ ನಾವು ತೊಗೊಂಡಾಗಲೂ ಕೂಡ ಒಬ್ಬ ಕೆಮಿಸ್ಟ್ರು ಅದನ್ನು ತುಂಬ ತಿಳ್ಕೊಂಡಿರ್ತಾನೆ, ಆ ಔಷಧಿ ಬಗ್ಗೆ ತುಂಬ ತಿಳ್ಕೊಂಡಿರ್ತಾನೆ. ಅದೇ ನೀವು ಆನ್ಲೈನಲ್ಲಿ ಏನಾಗುತ್ತೆ ನೀವು ಏನೋ ಔಷಧಿ ಬೇಕಾಗಿರುತ್ತೆ, ಆ ಔಷಧಿನ ತೊಗೋತೀರ, ತೊಗೊಂಡಾಗ ಏನಾಗುತ್ತೆ ಡೈರೆಕ್ಟಾಗಿ ಅವ್ನು ಬಂದ್ಬಿಟ್ಟು ಡೋರೆಲ್ಲ ಕೊಡ್ತಾನೆ ಅಥವಾ ಇನ್ಯಾರೋ ಕೊಡ್ತಾನೆ, ಕೊಟ್ಬಿಟ್ಟು ಕೊಟ್ಟೋಗ್ಬಿಡ್ತಾನೆ. ಬಟ್ ನೀವು ಆ ಔಷಧಿನ ತೊಗೊಂಡಾಗ ಯಾವ ಮಟ್ಟದಲ್ಲಿ ನಾವು ಔಷಧಿ ತೊಗೋಬೇಕು, ಯಾವ ರೀತಿ ತೊಗೋಬೇಕು, ಅದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅನ್ನೋದು ಯಾವುದೇ ಒಬ್ಬ ರೋಗಿಗೆ ಗೊತ್ತಿರಲ್ಲ. ಆ ಒಂದು ವಿಷಯನ ಕರೆಕ್ಟಾಗಿ ತಿಳ್ಕೊಂಡಿರೋನು ಫಾರ್ಮಸಿಸ್ಟ್ ಒಬ್ಬನೇ. ಹಾಗಾಗಿ ನಾನು ಇವತ್ತು ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಬೇಕಾಗಿರೋಂಥ ಔಷಧಿಗಳನ್ನ, ಗುಣಮಟ್ಟದ ಔಷಧಿಗಳನ್ನ, ಕಳಪೆ ಔಷಧಿಗಳನ್ನ ಬಿಟ್ಟು ಒಳ್ಳೆಯ ಔಷಧಿಗಳು ಸಿಗಬೇಕು ಅಂದರೆ ನಿಮ್ಮಲ್ಲಿರುವಂಥ ನಿಮ್ಮ ಹತ್ತಿರದಲ್ಲಿರುವಂಥ ಕೆಮಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಔಷಧಿ ಒಳಗೆ ಇಷ್ಟಪಡಬೇಕು. ಇದು ಯಾರೋ ಒಬ್ಬರು ಆನ್ಲೈನ್ ಮೂಲಕ ತೊಗೊಂಡಿರೋಂಥ ಔಷಧಿ ತೊಗೊಂಡಾಗ ನೀವು ಏನು ಮಾಡ್ತೀರಾ, ಒಂದು ಸಣ್ಣ ಒಂದು ಡಿಸ್ಕೌಂಟಿಗೆ ಬಲಿ ಆಗ್ತಿದ್ದೀರಾ. ಇವತ್ತು ಆ ಡಿಸ್ಕೌಂಟ್ ವಿಚಾರನ ಬಿಡಬೇಕು. ಆ ಡಿಸ್ಕೌಂಟ್ ವಿಚಾರ ಬಿಟ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ನಿಮಗೆ ಗೊತ್ತಿರೋಂಥ ಒಬ್ಬ ಕೆಮಿಸ್ಟ್ ಹತ್ರ ನೀವು ಪರ್ಚೇಸ್ ಮಾಡಿ, ತೊಂದರೆ ಇಲ್ಲ, ನಾವು ಯಾರು ಕೂಡ ಬೇಜಾರಾಗಲ್ಲ. ಯಾಕೆಂದರೆ ನಿಮಗೆ ಅದು ಸಂಪೂರ್ಣವಾಗಿ ಆ ವ್ಯಕ್ತಿ ನಿಮಗೆ ಗೊತ್ತಿರುತ್ತವೆ. ಆ ವ್ಯಕ್ತಿ ಗೊತ್ತಿದ್ದಾಗ ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಆ ಔಷಧಿಗಳನ್ನ ಪಡ್ಕೊಂಡ್ಬಿಟ್ಟು ನೀವು ಅದ್ರ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೆ ತಿಳ್ಕೊಬೋದು. ಇವತ್ತು ನೀವು ಆನ್ಲೈನಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಆ ಔಷಧಿ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ. ಒಂದು ತೊಗೊಳೋದ್ರೆ ಎರಡು ತೊಗೊಂಡ್ರೆ ಏನಾಗುತ್ತೆ, ದಿನೆಲ್ಲ ಮಲ್ಕೋತೀರ. ಆ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವು ಸ್ಪೂರಿಯಸ್ ಟೆಸ್ಟ್ಗಳು ಬರ್ತಾರೆ. ಆ ಸ್ಪೂರಿಯಸ್ ಟೆಸ್ಟ್ಗಳನ್ನ ನೀವು ಕೂಡ ಮನಸ್ಸಿಗೆ ಬಂದಿಗೆ ತೊಗೊಳ್ತಾ ಇದ್ದೀರ. ಆ ಔಷಧಿಗಳನ್ನ ಇಷ್ಟೇ ಪ್ರಮಾಣದಲ್ಲಿ ತೊಗೋಬೇಕಂತ ಹೇಳ್ಬಿಟ್ಟು ಇವತ್ತು ಒಬ್ಬ ಡಾಕ್ಟ್ರು ಸಿಸ್ಟಮ್ ಮಾಡಿರ್ತಾರೆ. ಆ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ರೋಗಿಗಳ ಪ್ರಮಾಣ ಪ್ರಾಬ್ಲಮ್ ಆಗುತ್ತೆ. ಈ ಎಲ್ಲದನ್ನು ತಪ್ಪಿಸ್ಬೇಕು ಅಂತಂದರೆ ನೀವು ನಿಮಗೆ ಗೊತ್ತಿರುವಂಥ ಒಂದು ಕೆಮಿಸ್ಟನ್ನು, ನಿಮಗೆ ಗೊತ್ತಿರುವಂಥ ಒಂದು ಮೆಡಿಕಲ್ ಶಾಪಲ್ಲಿ ತೊಗೊಂಡಾಗ ಇದು ಯಾವುದೇ ಥರದ ಸಮಸ್ಯೆಗಳು ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಸಮಸ್ಯೆಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇವತ್ತು ಆನ್ಲೈನ್ ಇದರಲ್ಲಿ ವಿರುದ್ಧವಾಗಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಇನ್ನೊಂದು ಮುಖ್ಯವಾಗಿ ಕೆಲವು ಕಡೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ನಿಮ್ಗಳಿಗೆ ತೊಂದರೆ ಆಗಬಾರ್ದು, ನಮ್ಗಳಿಗೆ ಇವತ್ತು ತೊಂದರೆ ಆದರೂ ಕೂಡ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಯಾರಿಗೂ ತೊಂದರೆ ಆಗಬಾರ್ದು, ಕೆಮಿಸ್ಟ್ರಿಗೆ ಎಲ್ಲರೂ ಕೂಡ ಬಂದು ಕೆಲಸ ಮಾಡ್ತಾ ಇದ್ವಿ. ಯಾಕೆ ಮಾಡ್ತಾ ಇದ್ವಿ ಅಂತಂದರೆ ಯಾವುದೇ ಒಬ್ಬ ರೋಗಿಗೆ ತೊಂದರೆ ಆಗಬಾರ್ದು. ನಮಗೆ ಎಷ್ಟೇ ಪ್ರಾಬ್ಲಮ್ಗಳಿದ್ರು ಕೂಡ ಅದನ್ನು ನಾವು ಆ ಪ್ರಾಬ್ಲಮ್ಗಳನ್ನ ನುಗ್ತಾ ಇದ್ದೀವಿ. ಯಾರು ನಾವು ಕೆಮಿಸ್ಟ್ ಆಗಿದ್ದರು ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಇವತ್ತು ರೋಗಿಗಳಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಬಾಗಿಲನ್ನು ತೆಗೆದುಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀವಿ. ವ್ಯಾಪಾರದ ಉದ್ದೇಶ ಅಲ್ಲ, ಇದು ಒಂದು ಸೇವಾ ಮನೋಭಾವದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಇದು ದಯವಿಟ್ಟು ಇಲ್ಲಿರುವಂಥ ಗ್ರಾಹಕರಾಗಲಿ, ನಮ್ಮ ರೋಗಿಗಳಾಗಲಿ, ನಮ್ಮ ಆತ್ಮೀಯರಾಗಲಿ, ನಮ್ಮ ಸ್ನೇಹಿತರಾಗಲಿ, ಇವರೆಲ್ಲ ಆದಷ್ಟು ವ್ಯಾಪಾರನ ಆನ್ಲೈನಲ್ಲಿ ಮಾಡುವಂಥ ವ್ಯಾಪಾರಗಳನ್ನ ಬಿಟ್ಬಿಟ್ಟು ಆದಷ್ಟು ನಿಮಗೆ ಗೊತ್ತಿರುವಂಥ ನಿಮ್ಮ ಕೆಮಿಸ್ಟ್ ಹತ್ರ, ನಿಮ್ಮ ಅಣ್ಣ ಹತ್ರ ಕೆಮಿಸ್ಟ್ ಹತ್ರ ವ್ಯಾಪಾರ ಮಾಡೋದ್ರಲ್ಲಿ ತುಂಬ ಒಳ್ಳೆಯದಾಗುತ್ತೆ, ಉತ್ತಮವಾಗುತ್ತೆ ಅನ್ನೋದನ್ನು ನಾವು ಇವತ್ತಿನ ದಿವಸ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ.